ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆಸ್ಪಿರೆಂಟ್ಸ್ಗೆ ಈ ಒಂದು ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ರಿಸಲ್ಟ್ ಎಲ್ಲನೂ ಕೂಡ ಡೈರೆಕ್ಟ್ರು ಎಲ್ಲ ಯೂಟ್ಯೂಬ್ ಚಾನಲ್ಸು ಎಲ್ಲನೂ ಕೂಡ ಮುಂದಿನ ಪ್ರೊಸೆಸ್ ಹೇಳ್ತಾರೆ. ರಿಸಲ್ಟ್ ಯಾವಾಗ ಅಂತಲೂ ಕೂಡ ಹೇಳ್ತಲ್ಲ. ಆ್ಯಂಡ್ ಇವನ್ ಡೈರೆಕ್ಟ್ರ್ ಹೇಳಿದ್ದಾರೆ ಆ ಒಂದು ವಿಡಿಯೋದಲ್ಲಿ ರಿಸಲ್ಟ್ ಡೇಟ್ ಬಗ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣಂತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು ಅಂತಂದರೆ ನಾನೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಲ್ಲ, ಯಾಕಂತಂದರೆ ಮುಂದೆ ನೀವಾಗೇನೆ ನಮ್ಮ ಚಾನಲ್ನ ಹುಡ್ಕೊಂಬರ್ತೀರ. ಸೊ ಹಂಗಾಗಿ ಹಂಗೆ ಇರಲಿ. ಓಕೆ, ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಯಾವ ರೀತಿ ನೀವು ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಬೇಕು, ಯಾವಾಗ ಬರುತ್ತೆ ಅದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು ಸಿಂಪಲ್ ಪ್ರೊಸೆಸ್ಸು. ಸೊ ಈ ಒಂದು ರಿಸಲ್ಟ್ನ ಲಿಂಕ್ ಏನಪ್ಪ ಅಂತಂದರೆ ತಮ್ಮ ವೆಬ್ಸೈಟಲ್ಲೂ ಕೂಡ ಬಿಡ್ತಾರೆ. ಅದೇ ರೀತಿಯಾಗಿ ನಿಮ್ಮ PUC ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದಾರಲ್ಲ KResult.nic.in ಅಂತಂದು ಆ ಒಂದು ವೆಬ್ಸೈಟಲ್ಲೂ ಕೂಡ ಎರಡೂ ಕಡೆಯೂ ಕೂಡ ಏನಾಗ್ತದೆ ಲಿಂಕ್ ಬರ್ತದೆ. ಓಕೆ, ಸೊ ಚೆಕ್ ಮಾಡ್ಕೊಳ್ಳೋದು ಸ್ವಲ್ಪ ಮೆಥಡ್ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು. PUCಲಿ ಯಾವ ರೀತಿ ಮಾಡ್ತಿದ್ರಿ, ಜಸ್ಟ್ ರಿಜಿಸ್ಟರ್ ನಂಬರ್ ಏನಾಗಿತ್ತು ಅದನ್ನ ಎಂಟ್ರಿ ಮಾಡಿಬಿಟ್ಟು ನೀವು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಂಡು ಬಂದುಬಿಡ್ತಾಯಿತ್ತು. ಬಟ್ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಸೊ ಅಪ್ಲಿಕೇಶನ್ ನಂಬರ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಲಾಸ್ಟಿಗೆ ಕೊನೆದಿಂದ ಅಕ್ನಾಲಜ್ಮೆಂಟ್ ಅಂತ ಫಿಡೆ ತೊಗೊಂಡಿರ್ತಾರೆ. ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಓಕೆ, ಸೊ ಆ ಅಪ್ಲಿಕೇಶನ್ ನಂಬರು ಅದರ ಜೊತೆಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಸಿಂಪಲ್ಲಾಗಿ ಎಂಟರ್ ಫಸ್ಟ್ 4 ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್ ಅಂತ ಕಾಣಿಸ್ತಿದೆ ನೋಡಿ. ಸೊ ಅದ ನಂತರ 4 ಡಿಜಿಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಅಂತ ಇದೆ ಅನ್ಕೋರಿ. ಅಂದರೆ ಯಾವ ರೀತಿ ಹೊಡಬೇಕು, KRT ಕ್ಯಾಪಿಟಲ್ ಆಗಿ 4 ಹೊಡಬೇಕು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅಂದರೆ ಚೆಕ್ ಮಾಡ್ಕೊಳ್ಳೋದು ಸಿಂಪಲ್. ನಾಳೆ ನಿಮ್ಮ ರಿಸಲ್ಟ್ ಬಂದಾದ್ಮೇಲೆ ಹೇಳ್ತದೆ ಯಾವಾಗ ಅಂತ ಹೇಳ್ತೇನೆ ಆಯಿತಾ. ಸೊ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇದು ಜಸ್ಟ್ 4 ನಂಬರ್ ಡಿಜಿಟ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಬಿಟ್ರೆ ರಿಸಲ್ಟ್ ಶೀಟ್ ಶೋ ಆಗುತ್ತೆ. ಓಕೆ, ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ರಿಸಲ್ಟ್ ಶೀಟ್ ಶೋ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಎಲ್ಲ ಒಂದು ಕೋರ್ಸಸ್ದು ಕೂಡ ಈ ಸೈಡೇ ಬಂದಿರ್ತದೆ. ಸೊ ಬಟ್ ಫಸ್ಟ್ಗೆ ನಿಮಗೆ KCET ರಿಸಲ್ಟ್ ಬಿಡ್ತಾರೆ. ಸೊ ಹಂಗಾಗಿ ನೀಡ್ದು ನಿಮ್ಮದು ಅವೇಟೆಡ್ ಅಂತ ಇರ್ತದೆ, KCET ಮಾತ್ರ ಇರ್ತದೆ. ಸೊ ಅದರಲ್ಲಿ ನಿಮ್ಮದು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಾಗಿ ಅದರದ್ದು ಒಂದು ರ್ಯಾಂಕು. ಓಕೆ, ಸೊ ಆ್ಯಂಡ್ ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಕೂಡ ಕೊಟ್ಟಿರ್ತಾರೆ, ವೆಟರ್ನರಿ ಕೊಟ್ಟವ್ರೆ. ಆ್ಯಂಡ್ ಅಗ್ರಿಕಲ್ಚರ್ದು ಪ್ರಾಕ್ಟಿಕಲ್ ಕೂಡ ಸಪ್ರೇಟ್ ಕೊಟ್ಟಿರ್ತಾರೆ. ಆ್ಯಂಡ್ ಇದು ವೆಟರ್ನರಿ ಪ್ರಾಕ್ಟಿಕಲ್ ಕೂಡ ಸಪ್ರೇಟ್ ಕೊಡ್ತಾರೆ. B ಫಾರ್ಮಾ D ಫಾರ್ಮಾ ಇದರ ಜೊತೆಗೆ ಹೊಸದಾಗಿ ಆ್ಯಡ್ ಆಗಿ ಕೂಡ ಏನಾಗ್ತದೆ BS ನರ್ಸಿಂಗು ಕೂಡ ಏನಾಗ್ತದೆ ಇದರಲ್ಲೇ ಬರ್ತದೆ. ಅಂದರೆ ಟೋಟಲ್ ಆಗಿ ರ್ಯಾಂಕ್ಸ್ಗಳು ಏನಾಗ್ತದೆ ಇಲ್ಲೇ ಡಿಸ್ಪ್ಲೇ ಆಗ್ತದೆ ನಿಮಗೆ. ಓಕೆ, ಆ್ಯಂಡ್ ನೀವು ಏನಾದರೂ PUC ಬೋರ್ಡ್ದು ಕೂಡ ನೀವು ಮಾರ್ಕ್ಸು ಕೂಡ ಇಲ್ಲಿ ಕೊಟ್ಟಿರ್ತಾರೆ. CET ಮಾರ್ಕ್ಸ್ ಎಷ್ಟು ತೊಗೊಂಡಿದ್ರೆ ಡೀಟೇಲ್ಸಾಗಿ ಕೊಟ್ಟಿರ್ತಾರೆ. ಎಲ್ಲ ಲೆಕ್ಕಾಚಾರ ಮಾಡಿನೇ ನಿಮ್ಮ ರ್ಯಾಂಕ್ ಬಂದಿರ್ತದೆ. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರಂತ ಈಗಾಗಲೇ ನಾವು ಭಾಳ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಅದಕ್ಕಂತ ಸಪ್ರೇಟ್ ವಿಡಿಯೋನು ಕೂಡ ಮಾಡಿ ಹೇಳಿದ್ವಿ, ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವನು ಬೇರೆ ಚಾನಲ್ ಕೂಡ ನೋಡಿರ್ತಾರೆ. ಈ ರೀತಿ ನಿಮ್ಮ ರಿಸಲ್ಟ್ ಶೀಟ್ ಏನಾಗ್ತದೆ ಶೋ ಆಗ್ತದೆ. ಓಕೆ, ಸೊ ಈ ರಿಸಲ್ಟ್ ಆದ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಕೋಡು ಮತ್ತು ಪಾಸ್ವರ್ಡ್ ಇರ್ತದೆ. ಅದನ್ನು ತೊಗೊಂಡು ನೀವು ಆಪ್ಷನ್ ಎಂಟ್ರಿ ಅಥವಾ ಕೌನ್ಸಿಲಿಂಗ್ ಅಂತ ನಡೀತದೆ, ಅದನ್ನೆಲ್ಲ ಕೂಡ ಮುಂದೆ ಮಾಡಬೇಕು. ಇದು ಸ್ವಲ್ಪ ದಿನ ಲೇಟ್, ಅಂದರೆ ಟೈಮ್ ತೊಗೊವಂಥದ್ದು ಪ್ರೋಸೆಸ್ ಸ್ವಲ್ಪ ಪ್ರೋಗ್ರೆಸ್ ಆಗಿರ್ತದೆ ದಿನ. ಸೊ ಡೈಲಿ ಅಪ್ಡೇಟ್ಸ್ಗಳು ಗೊತ್ತಿರಬೇಕಾಗ್ತದೆ. ಸೊ ಈಗ ರಿಸಲ್ಟ್ ಯಾವಾಗ ಬರ್ತದೆ, ಸೆಕೆಂಡ್ PUC ಎಕ್ಸಾಮ್ ಏನಾಗಿದೆ ಅಂತಂದರೆ ಎಕ್ಸಾಮ್ 2ದು ಎಲ್ಲ ಮುಗಿದಾದ ತಕ್ಷಣ ಏನಾಗುತ್ತೆ ರಿಸಲ್ಟ್ ಬರ್ತದೆ. ಈಗಾಗಲೇ ಮುಗಿದಿದ್ದಾವಲ್ವಾ, ರಿಸಲ್ಟ್ ಬರಬೇಕು. ಸೊ ರಿಸಲ್ಟ್ ಬಂದಾದ ತಕ್ಷಣ ಡೈರೆಕ್ಟ್ರ್ ಹೇಳಿದ್ರೆ 3 to 4 days ಮ್ಯಾಕ್ಸಿಮಮ್ ನಮಗೆ ಒಂದು ಪ್ರೊಸೆಸ್ ಮಾಡಲಿಕ್ಕೆ. ಅಂದರೆ ಈಗೇನಾಗ್ತದೆ PUCದು ಬೋರ್ಡು ಕೂಡ ತೊಗೋಬೇಕು. ಮೊನ್ನೆ KCET ಎಲ್ಲನೂ ಕೂಡ ಬರೆದಿದ್ರೆ ಅದರ ನಂತರ ಎಲ್ಲನೂ ಕೂಡ ಮುಗಿಸ್ಕೊಂಡಿರ್ತಾರೆ. ಜಸ್ಟ್ ಎಕ್ಸಾಮ್ 2 ಬರೋದ ತಕ್ಷಣ ಬೆಸ್ಟ್ ಆಫ್ ಸ್ಕೋರ್ ತೊಗೊಂಡು ವಿತ್ 3 to 4 days ಪ್ರೊಸೆಸ್ ತೊಗೊಂಡು ನಿಮ್ಮ ರಿಸಲ್ಟ್ ಶೀಟ್ ಏನು ಮಾಡ್ತಾರೆ ಅಂತಂದರೆ KCETದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಈ ಸರ್ತಿ ಬೇಗನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಕ್ಲಿಯರ್ ಮೈಂಡ್ ಸೆಟ್ಟಲ್ಲಿ ನಮ್ಮ ಡೈರೆಕ್ಟರ್ ಅವರು ಕೂಡ ಕೂತ್ಕೊಂಡು ಮಾಡ್ತಿದ್ದಾರೆ. ಯಾವುದೇ ರೀತಿಯಾಗಿ ಮೋಸ ಆಗೋದಿಲ್ಲ, ವರಿ ಮಾಡ್ಕೊಬಿಟ್ರಿ. ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ ಇರ್ತದೆ. ಪ್ರತಿಯೊಂದು ಅಪ್ಡೇಟ್ ತಿಳ್ಕೊರಿ. ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಬೇಕು, ಕೆಲವೊಂದಿಷ್ಟು ನಾನು ನೋಡ್ತಾ ಇದ್ದೀನಿ, ನಿಮಗೂ ಕೂಡ ಗೊತ್ತಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 8,000, ಓಕೆ 10,000, ಓಕೆ 15,000 ಅಮೌಂಟ್ ತೊಗೊಂಡು ನಿಮಗೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಸೊ ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿರಿ. ನಾನು ಏನು ಹೇಳ್ತೇನೆ ಅಂತಂದರೆ ವರ್ತ್ ಇದೆಯಾ ಅಷ್ಟೊಂದು. ಓಕೆ, ನಮ್ಮನ್ನು ಕೇಳ್ತಂದ್ರೆ ವರ್ತ್ ಇಲ್ಲ. ಯಾಕೆ ಹೇಳ್ತಾರೆ ಅಂತಂದರೆ ಜಸ್ಟ್ ಕೌನ್ಸಿಲಿಂಗ್ ಗೈಡ್ ಮಾಡಲಿಕ್ಕೆ ಡೈಲಿ ನಿಮಗೆ ಡೈರೆಕ್ಟರ್ ಹೇಳ್ತಾರೆ. ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ ಇರ್ತವೆ, ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಕೂಡ ಗೊತ್ತಿರ್ತದೆ. ನಮ್ಮಂತೂ ವಾಟ್ಸಪ್ ಗ್ರೂಪ್ ಕೂಡ ಇರ್ತದೆ, ಜಾಯ್ನ್ ಆಗಿರಿ. ಪ್ರತಿಯೊಂದು ಅಪ್ಡೇಟ್ಗಳು ಗೊತ್ತಿದ್ದಾಗ ಯಾಕೆ ನೀವು ಸುಮ್ಮನೆ ಅಮೌಂಟು ಇನ್ ಕೇಸ್ ನೀವು ಗೈಡೆನ್ಸ್ ತೊಗೊಂಡ್ರು ಕೂಡ ನೀವು ಸುಮ್ಮನೆ ಬಿಟ್ಬಿಡ್ತಾರೆ, ತಿಳ್ಕೊತಿರ್ತಾರೆ. ಸೊ ಹಂಗಿದ್ದಾಗ ನೀವು ಇಷ್ಟಕ್ಕೊಂದು ದುಡ್ಡು ಕೊಟ್ಟು ನೀವೇನಾದರೂ ಅಂದರೆ ಗೈಡೆನ್ಸ್ ತೊಗೊಳ್ಳೋವಂಥ ನೆಸೆಸಿಟಿ ಇದೆಯಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಓಕೆ, ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇದ್ದೀನಿ 5K. ಓಕೆ, 5K ಅಮೌಂಟ್ ಮೇಲೆ ಏನಾದರೂ ಕೊಡ್ತಾ ಇದ್ದೀರಪ್ಪ ಅಂತಂದರೆ ಸೊ ನಿಮ್ಮಂಥ ದೊಡ್ಡ ಯಾರಿಲ್ಲ. ಸೊ ನಿಮ್ಗೇನಪ್ಪ ಅಂದರೆ ಈ ರೇಂಜ್ಗೆ 2 to 4 to 5K ಅಂತ ಹೆಂಗೆ 2 to 4 to 5K ಅಂದರೆ 2,000 ಇಂದ 4,000 5,000 ಯಾರಾದರೂ ತೊಗೊತಾರಂತಂದರೆ ನೀವು ಅಂದರೆ ಪೇಯ್ಡ್ ಗೈಡ್ ತೊಗೊತಿರ್ತಾರೆ ಅಂತಂದರೆ ಆನ್ಲೈನ್ ಪೇಯ್ಡ್ ಗೈಡ್ ತೊಗೊತಿರ್ತಾರೆ, ಆಫ್ಲೈನ್ ಗೈಡನ್ನು ಕೂಡ ತೊಗೊತಿರ್ತಾರೆ. ಬೆಟರ್
ನೀವೇ ಮಾಡೋದು ಒಳ್ಳೆಯದು. ಓಕೆ, ಕಂಪ್ಲೀಟಾಗಿ ಗೊತ್ತಿದೆ, ನಿನಗೇನೂ ಕೂಡ ಗೊತ್ತಿಲ್ಲ, ನನಗೆ ಇಲ್ಲಿ ಹಳ್ಳಿಲಿದ್ದೀನಿ, ನಂಗೆ ನೆಟ್ವರ್ಕ್ ಸಿಗ್ತಾರಲ್ಲ, ಡೈಲಿ ಅಪ್ಡೇಟ್ಸ್ಗಳಿರ್ತವೆ, ನಂಗೆ ಸಿಗೋದಿಲ್ಲ ಅಂತ ಅಂದಿದ್ದಾಗ ಅಂಥ ಸ್ಟೂಡೆಂಟ್ ಮಾತ್ರ ತೊಗೋರಿ. ಅದು ನಾನು ಹೇಳೋದು ಮ್ಯಾಕ್ಸಿಮಮ್ 5,000ಕ್ಕಿಂತ ಏನಾದರೂ ಜಾಸ್ತಿ ಕೇಳ್ತಾರೆ ಅಂದರೆ ತೊಗೋಬೇಡ್ರಿ. ಅದೇನು ಅಷ್ಟು ಪ್ರೊಸೆಸ್ ಇಲ್ಲ, ವರಿ ಮಾಡ್ಕೋಬೇಡಿ. ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊತಾರೆ ನಿಮ್ಮ ಕೈಲೇ. ಏನು ದೊಡ್ಡದಾಗಿ ಏನು ಮಾಡಿಬಿಡ್ತಾರೆ ಇವರು, ಏನಿಲ್ಲ, ಸಿಂಪಲ್ ಇರೋದೇ ಪ್ರೊಸೆಸ್. ಡೈಲಿ ನಿಮ್ಮ ಫೋನಲ್ಲಿ ನಿಮ್ಮ ಕೈಯಲ್ಲಿ ಇರ್ತದೆ, ಅದನ್ನೇ ಮಾಡ್ಕೊಂಡು ಕೂರಲೇಬೇಕು. ಓಕೆ, ಆ್ಯಂಡ್ ನೀವಾಗೆ ಮಾಡಿದ್ರೆ ಇನ್ನೂ ಕೂಡ ಆ್ಯಕ್ಯುರೇಟಾಗಿ ಇರ್ತದೆ ಅದು ಕೌನ್ಸ್ಲಿಂಗ್. ಓಕೆ, ಆ್ಯಕ್ಯುರೇಟಾಗಿ ನಿಮ್ಮ ಕಾಲೇಜ್ ಸಿಗ್ತಾ ಹೋಗ್ತದೆ. ಓಕೆ, ಅವರು ಕೂಡ ಈಗ ಪೇಡ್ ಗಿಡ್ ಕೊಟ್ಟಿರ್ತಾರೆ ಅಂತ ಅನ್ಕೋರಿ, ಅವರು ಕೂಡ 100 ಸ್ಟೂಡೆಂಟ್ ಇರ್ತಾರೆ. ಸೊ ಅಪ್ಪಿತಪ್ಪಿ ನಿಮ್ಮದು ಏನಾದರೂ ಆಗ್ಬೋದು. ಆ್ಯಂಡ್ ಇನ್ನೂ ಒಂದು, ಸಡನ್ನಾಗಿ ಅಡ್ಮಿಷನ್ ಹೋಗಬೇಡ್ರಿ. ಓಕೆ, ಅದನ್ನ ಅವ್ರದ್ದೊಬ್ರು ಬಿಡ್ತೀರಿ, ಸಡನ್ನಾಗಿ ಅಡ್ಮಿಷನ್ಗೆ ಹೋಗಿಬಿಡ್ತಾರೆ. ಓಕೆ, ಅಂದರೆ ಯಾರಾದರೂ ಪ್ರೈವೇಟ್ ಕಾಲೇಜಲ್ಲಿ ಕರೆದ್ರು ಅಂತಂದು ಹೋಗಿ ಅಡ್ಮಿಷನ್ ಆಗೋದು, ಈಗ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ಕಾದ್ಮೇಲೆ ನಮ್ಮಲ್ಲಿ ಬರೀ ಆ ರೀತಿ ಆಗೋದು ಬಿಡ್ರಿ. ನಿಮಗೆ ಮುಗಿಲಿ, ನಿಮ್ಮ ಕೌನ್ಸ್ಲಿಂಗ್ ಎಲ್ಲ ಮುಗಿದಾದ ನಂತರ ಕೂಡ ಇನ್ನೂ 2 ತಿಂಗಳು ಎಕ್ಸ್ಟ್ರಾ ಏನು ಮಾಡಿರ್ತಾರೆ ಅಂತಂದರೆ ಅವರು ಅಡ್ಮಿಷನ್ಗೆ ಕೊಟ್ಟಿರ್ತಾರೆ. ಇನ್ನೂ 3 ರೌಂಡ್ ನೋಡಿ ಆದ ತಕ್ಷಣ ನೀವು 3 ಲಕ್ಷದ ಮೇಲೆ ರ್ಯಾಂಕ್ ಬಂದಿತ್ತು, 3 ರೌಂಡ್ ನೋಡಿದೆ, ಅವಾಜ್ ಸಿಕ್ಕಿಲ್ಲಪ್ಪ ಅಂತಂದರೆ ಹೋಗ್ರಿ. ನೀವು ಫೀಸ್ ಕೂಡ ಏನು ವೇರಿಯೇಷನ್ ಆಗಿರಲ್ಲ, ತಲೆ ಕೊಡ್ಸೋಕೊಬಿಡ್ರಿ. ಅವ್ರಿಗೆ ಅಡ್ಮಿಷನ್ ಇನ್ನೂ ಕೂಡ ಸಿಗ್ತಾನೆ ಇರಲ್ಲ, ಹಂಗೆ ನೋಡಿದ್ರೆ ಅವರು. ಓಕೆ, ಸೊ ಇದನ್ನ ಹೇಳಕ್ಕಂತಾನೆ ಇವು ರಿಸಲ್ಟ್ ಟೈಮ್ ಒಳಗೆ, ಯಾಕಂದರೆ ವೀಡಿಯೋ ನೋಡ್ತಿರ್ತಾರೆ ಹುಡುಗರು, ಭಾಳಷ್ಟು ಹುಡುಗರು ಅಂತಂದು ಹೇಳ್ತಾ ಇದ್ದೀನಿ ಇವಾಗಲೇ. ಓಕೆ, ಸಾಧ್ಯ ಆದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ರಿಸಲ್ಟ್ ಲಿಂಕ್ನ ಬಿಟ್ಟ ತಕ್ಷಣ ತಿಳಿಸ್ತೀನಿ. ವರಿ ಮಾಡ್ಕೊಬಿಡ್ರಿ. ಏನು ಸಿಂಪಲಾಗಿ ಅಪ್ಲಿಕೇಶನ್ ನಂಬರ್ ಹಾಕೋದಿರ್ತದೆ, ಜಸ್ಟ್ 4 ನಂಬರ್ ನಿಮ್ಮ ಫಸ್ಟ್ ಲೆಟರ್ ಹೆಸರು ಬರ್ತಕ್ಕಂಥದ್ದು 4 ಲೆಟರ್ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ರಿಸಲ್ಟ್ ಶೀಟ್ ಕೂಡ ಶೋ ಆಗ್ತದೆ. ನೆಕ್ಸ್ಟ್ ಏನೇ ಪ್ರೊಸೆಸ್, ಭಾಳ ಲೆಂದಿ ಇದೆ ಪ್ರೊಸೆಸ್, ಆಯಿತಾ. 1 ಡೇ 2 ಡೇಸ್ದಲ್ಲಿ ಹೇಳಿ ಮುಗಿಸೋವಂಥದ್ದಲ್ಲ, ಡೈಲಿ ಅಪ್ಡೇಟ್ ಇರಬೇಕಾಗ್ತದೆ ನೀವು. ಓಕೆ, ಸರಿ, ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ಗೆ. ಥ್ಯಾಂಕ್ ಯು.